ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಆಷಾಢ ಮಾಸ ಶುಕ್ಲಪಕ್ಷ ಪಾಡ್ಯ ತಿಥಿ ಪುನರ್ವಸು ನಕ್ಷತ್ರ ಮಂಗಳವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಜಯಚಾಮರಾಜ ಒಡೆಯರ್ ಪ್ರತಿಮೆ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ, ದಸರಾಕ್ಕೆ ಮಾತ್ರ ಸ್ವಚ್ಛತೆ. ಉಳಿದ ದಿನಗಳಲ್ಲಿ ದುಸ್ಥಿತಿಯಲ್ಲಿ ಮಹಾರಾಜರ ಪ್ರತಿಮೆ, ನಗರ ಪಾಲಿಕೆ ವಿರುದ್ಧ ಆರೋಪ. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡುವಂತೆ ಸಿಎಂ ಡಿಕೆಶಿಗೆ ಪತ್ರ ಬರೆದು ಡೆಡ್ ಲೈನ್ ನೀಡಿದ ಮಾಜಿ ಪ್ರಧಾನಿ 6 ಬೇಡಿಕೆಗಳನ್ನು ಇಟ್ಟು ಸ್ಪಂದಿಸದಿದ್ದರೆ ಸತ್ಯಾಗ್ರಹದ ಎಚ್ಚರಿಕೆ ನೀಡಿದ ಎಚ್ಡಿಡಿ. ಹುಣಸೂರು ಶಾಸಕ ಹರೀಶ್ ಗೌಡ ಪತ್ನಿಗೆ ಸ್ವಂತ ಭಾವನಿಂದಲೇ ಕೆಟ್ಟ ಕಮೆಂಟ್, ಫೇಕ್ ಅಕೌಂಟ್ನಿಂದ ಕಾಮೆಂಟ್. ಆರೋಪಿ ವಿಶ್ವೇಶ್ವರಯ್ಯ ಶಾಸಕ ಜಿಟಿಡಿ ಅಳಿಯ ಮನೆಯೊಳಗಿನ ಜಗಳ ಮೀಡಿಯಾ ಮುಂದೆ ಬಯಲು. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ಹೆಮ್ಮೆಯ ಸಂಕೇತವಾಗಿರುವ ಸಂಸ್ಥಾನದ 25ನೇ ಹಾಗೂ ಕೊನೆಯ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರ ಪ್ರತಿಮೆ ನಿರ್ವಹಣೆ ಕೊರತೆಯಿಂದ ದುಸ್ಥಿತಿಗೆ ತಲುಪಿರುವ ಆರೋಪ ಕೇಳಿಬಂದಿದೆ. ನಗರದ ಹಾರ್ಡಿಂಗ್ ವೃತ್ತದಲ್ಲಿರುವ ಈ ಐತಿಹಾಸಿಕ ಪ್ರತಿಮೆಯ ಮಂಟಪದಲ್ಲಿ ಗಿಡಗಳು ಬೆಳೆದಿದ್ದು, ಮೇಲ್ಚಾವಣಿಯಲ್ಲಿ ಜೇಡರ ಬಲೆ ಆವರಿಸಿದೆ. ಪ್ರತಿಮೆ ಮೇಲೆ ಪಾರಿವಾಳಗಳು ಕುಳಿತು ಹಿಕ್ಕೆ ಹಾಕುತ್ತಿರುವುದರಿಂದ ಶಿಲ್ಪಕ್ಕೆ ಹಾನಿಯಾಗುವ ಆತಂಕ ವ್ಯಕ್ತವಾಗಿದೆ. ಭದ್ರತೆಗಾಗಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾ ಸಹ ಕೆಟ್ಟು ನಿಂತಿರುವುದು ನಿರ್ಲಕ್ಷ್ಯದ ಮತ್ತೊಂದು ಉದಾಹರಣೆಯಾಗಿದೆ. ಜಯಂತಿ ಹಾಗೂ ದಸರಾ ಸಂದರ್ಭದಲ್ಲಿ ಮಾತ್ರ ಸ್ವಚ್ಛತೆ ನಡೆಸಿ, ಉಳಿದ ದಿನಗಳಲ್ಲಿ ನಿರ್ವಹಣೆಯನ್ನು ನಗರ ಪಾಲಿಕೆ ಸಂಪೂರ್ಣವಾಗಿ ಕಡೆಗಣಿಸುತ್ತಿದೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿದೆ. ಮೈಸೂರಿನ ಐತಿಹಾಸಿಕ ಪರಂಪರೆಯ ಪ್ರತೀಕವಾಗಿರುವ ಈ ಸ್ಮಾರಕವನ್ನು ಸಮರ್ಪಕವಾಗಿ ಸಂರಕ್ಷಿಸಿ, ನಿಯಮಿತ ಸ್ವಚ್ಛತೆ, ದುರಸ್ತಿ ಹಾಗೂ ಭದ್ರತಾ ವ್ಯವಸ್ಥೆ ಕಲ್ಪಿಸುವಂತೆ ಮಹಾನಗರ ಪಾಲಿಕೆಗೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮೈಸೂರಿನ ಮಿನಿ ವಿಧಾನಸೌಧದಲ್ಲಿರುವ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸರ್ವರ್ ಸಮಸ್ಯೆ ಮುಂದುವರೆದಿದ್ದು, ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಳೆದ ಹಲವು ದಿನಗಳಿಂದ ಕಾವೇರಿ 2.0 ತಂತ್ರಾಂಶದಲ್ಲಿ ಉಂಟಾಗಿರುವ ತಾಂತ್ರಿಕ ದೋಷದಿಂದ ಆಸ್ತಿ ನೋಂದಣಿ ಸೇರಿದಂತೆ ಹಲವು ಸೇವೆಗಳು ಸ್ಥಗಿತಗೊಂಡಿವೆ. ತೆರಿಗೆ ಪಾವತಿಸಿದರೂ ಆನ್ಲೈನ್ನಲ್ಲಿ ಮಾಹಿತಿ ಅಪ್ಡೇಟ್ ಆಗದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಕಚೇರಿಯಲ್ಲೇ ಪಾವತಿ ಮಾಡಲು ಮುಂದಾದರೂ ಸರ್ವರ್ ಸ್ಪಂದಿಸದ ಕಾರಣ ಕೆಲಸಗಳು ವಿಳಂಬವಾಗುತ್ತಿವೆ. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಗಂಟೆಗಟ್ಟಲೆ ಕಾದರೂ ಸಮಸ್ಯೆ ಬಗೆಹರಿಯದೆ ಜನರು ನಿರಾಸೆಯಿಂದ ಮನೆಗೆ ಮರಳುತ್ತಿದ್ದಾರೆ. ವಾರಗಟ್ಟಲೆ ಸರ್ವರ್ ಸಮಸ್ಯೆ ಮುಂದುವರಿದಿರುವ ಹಿನ್ನೆಲೆಯಲ್ಲಿ ಕಚೇರಿಯಲ್ಲಿ ಭಾರೀ ಜನಜಂಗುಳಿ ಉಂಟಾಗಿದೆ. ಸಾರ್ವಜನಿಕರ ಸಮಯ ಮತ್ತು ಹಣ ಎರಡೂ ವ್ಯರ್ಥವಾಗುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ತಾಂತ್ರಿಕ ದೋಷ ಸರಿಪಡಿಸಿ ಸೇವೆಗಳನ್ನು ಸುಗಮಗೊಳಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈಗ ಸರ್ಕಾರ ಕಾವೇರಿ 2 ತಂತ್ರಾಂಶವನ್ನು ಈಗಾಗಲೇ 2 ವರ್ಷದಿಂದ ಅದನ್ನು ರಾಜ್ಯಾದ್ಯಂತ ಇದನ್ನು ಜಾರಿಗೆ ತಂದಿದ್ದಾರೆ. ಈ ಕಾವೇರಿ 2 ತಂತ್ರಾಂಶ ಜಾರಿಗೆ ತಂದ ಹೊಸದರಲ್ಲಿ ಕೆಲವು ಸಮಸ್ಯೆಗಳಿತ್ತು. ಆ ನಂತರದಲ್ಲಿ ಕೆಲವು ಸಮಸ್ಯೆಗಳನ್ನ ಅವರು ಕಾರ್ಯಗತಗೊಳಿಸಿ ಅದನ್ನು ಮತ್ತೆ ಜನಸ್ನೇಹಿಯಾಗಿ ಮಾಡಿದರು. ಆದರೆ ಮತ್ತೆ ಇದು ಸ್ವಲ್ಪ ಲೋಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇದಕ್ಕೆ ಕರೆಕ್ಟಾಗಿ ಇದನ್ನು ಕಾರ್ಯಗತಗೊಳಿಸೋಕ್ಕೆ ಸರ್ಕಾರಕ್ಕೆ ಆಗಿಲ್ಲ. ಈಗ 1 ವಾರದಿಂದ ಅಂತ ಸಮಸ್ಯೆ ತುಂಬ ಜಟಿಲವಾಗಿದೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಬಂದಂತಹ ಇದು ರಿಜಿಸ್ಟ್ರೇಷನನ್ನು ನಂಬ್ಕೊಂಡು ಬಂದಂತಹ ಸಾರ್ವಜನಿಕರುಗಳು ದಿನಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇದರ ಬಗ್ಗೆ ಸರ್ಕಾರ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಒಕ್ಕೂಟದ ಆಗ್ರಹ ಆಗಿರುತ್ತೆ. ಇದು ಬಹುಶಃ 7 ದಿನದಿಂದನೂ ಇದು ಸಮಸ್ಯೆಗಳು ದಿನನಿತ್ಯ ಏನಾದರೂ ಒಂದು ಸಮಸ್ಯೆಗಳು ಜಾರಿ ಬರ್ತಾ ಇದೆ.
ಒಂದು ಏನು ಅಂದರೆ 2 ಇದರಲ್ಲಿ ಕ್ರಮ ಇರುತ್ತೆ. ಒಂದು ಸಬ್ ರಿಜಿಸ್ಟ್ರಾರ್ ಲಾಗಿನ್ನು, ಇನ್ನೊಂದು ಸಾರ್ವಜನಿಕರು ಲಾಗಿನ್ ಅಂತ, ಪಬ್ಲಿಕ್ ಲಾಗಿನ್ ಅಂತ ಹೇಳಿ. ಸಾರ್ವಜನಿಕರು ಲಾಗಿನ್ ಓಪನ್ ಆದರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಲಾಗಿನ್ ಓಪನ್ ಆಗಲ್ಲ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಲಾಗಿನ್ ಓಪನ್ ಆದರೆ ಸಾರ್ವಜನಿಕರು ಲಾಗಿನ್ ಓಪನ್ ಆಗ್ತಾ ಇಲ್ಲ. ಹಾಗಾಗಿ ಇದು ತುಂಬ ಸಮಸ್ಯೆ ಆಗ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ರಾಜ್ಯ ಮಟ್ಟದ ಮತ್ತು ತಾಲೂಕು ಮಟ್ಟದ ಪತ್ರಬರಹರ ಒಕ್ಕೂಟದಿಂದ ನಾವು ಅಧಿಕಾರಿಗಳು ಅದರ ಬಗ್ಗೆ ನಾವು ಕ್ರಮ ತಗೋತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಲ್ಲೂ ಆದರೆ ಇದು ತಾಂತ್ರಿಕ ಸಮಸ್ಯೆ ಇರೋದ್ರಿಂದ ಅವ್ರು ಹೇಳೋದು ಸುಳ್ಳು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಇದ್ರ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಲಿ ಅನ್ನೋದು ನಮ್ಮ ಆಗ್ರಹ ಆಗಿರುತ್ತೆ. 5 ಡೇಸ್ 6 ಡೇಸಿಂದ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಲಾಯರು. ನಮಗೆ ಆ್ಯಕ್ಚುಲಿ ಇವತ್ತು ಈವ್ನಿಂಗು ಮದರ್ಗೆ ಫ್ಲೈಟ್ ಇದೆ US ಗೆ. ಒಂದು 7 ಡೇಸಿಂದ ಟ್ರೈ ಮಾಡ್ತಾ ಇದ್ದೀವಿ, ಸಿಗ್ತಾನೇ ಇಲ್ಲ. ಸರ್ವರ್ ಇಶ್ಯೂ ಅಂತ ತುಂಬ ಕಷ್ಟ ಆಗ್ತಾ ಇದೆ. ಇವತ್ತು ನಿನ್ನೆನೂ ಸಿಕ್ತು ಅಂತ ಆಯಿತು, ಬಟ್ ಅಪ್ಲೋಡ್ ಆಗಲಿಲ್ಲ. ಕೊನೆಗೆ ಸಂಡೇನೂ ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರು, ಬಟ್ ಇವತ್ತು ಬೆಳಗ್ಗೆ ಏನೋ ಆಯಿತು ಅಂದರೆ ಬಂದು ಕಾಯ್ತಾ ಇದ್ದೀವಿ. ಈಗ ಮತ್ತೆ ಡೌನ್ ಅಂತ ಇದ್ದಾರೆ. ಆಗಲ್ಲ, ಇನ್ನು 6 ಮಂತ್ಸ್ 8 ಮಂತ್ಸ್ ಏನೂ ಆಗಲ್ಲ. ದಿಸ್ ಇಸ್ ಅ ಜಾಯಿಂಟ್ ಕೈಂಡ್ ಆಫ್ ಅ ಥಿಂಗ್. ಅದು ಇನ್ನೊಂದು ಸುಮಾರು ಜನ ಎಲ್ಲ ಇನ್ವಾಲ್ವ್ ಇದ್ದಾರೆ. ಇವರೊಬ್ಬರು ಕೆಲಸ ಆಗಲಿಲ್ಲ ಅಂದರೆ ಹೋಲ್ ಫ್ಯಾಮಿಲಿ ಇಸ್ ಗೆಟಿಂಗ್ ಡಿಲೇ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ 2 ಯುವಕರ ನಡುವೆ ನಡೆದ ಮಾತಿನ ಚಕಮಕಿಯು ಮಾರಾಮಾರಿಯಾಗಿ ತಿರುಗಿದೆ. ಮದುವೆ ಸಮಾರಂಭ ಮುಗಿಸಿ ವಾಪಸ್ ಬರುತ್ತಿದ್ದ ವೇಳೆ ರಾಮೇನಹಳ್ಳಿ ಗ್ರಾಮದ ಭರತ್ ಮತ್ತು ತಡಂಡೆಕೆರೆ ಗ್ರಾಮದ ದಿವಾಕರ್ ನಡುವೆ ವಾಗ್ವಾದ ಉಂಟಾಗಿದ್ದು, ಅದು ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಈ ವೇಳೆ ಭರತ್ ಚಾಕುವಿನಿಂದ ದಿವಾಕರ್ ಮೇಲೆ ಹಲ್ಲೆ ನಡೆಸಿದ ಪರಿಣಾಮ ತಲೆ ಹಾಗೂ ಕುತ್ತಿಗೆ ಭಾಗಕ್ಕೆ ಗಾಯಗಳಾಗಿವೆ. ಗಾಯಾಳು ದಿವಾಕರ್ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಸಿಪಿಐ ರೇವಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದ ತೋಟಗಾರಿಕೆ ಇಲಾಖೆ ಕಚೇರಿ ಕಟ್ಟಡ ಭಾನುವಾರ ಸಂಪೂರ್ಣ ಕುಸಿದು ಬಿದ್ದಿದೆ. ಕಳೆದ ಕೆಲವು ದಿನಗಳಿಂದ ಸುರಿದ ಭಾರೀ ಮಳೆ ಹಾಗೂ ಬಿರುಗಾಳಿಯಿಂದ ಕಟ್ಟಡ ಶಿಥಿಲಗೊಂಡಿದ್ದು, ಕಚೇರಿ ಆರಂಭಕ್ಕೂ ಮುನ್ನವೇ ನೆಲಸಮವಾಗಿರುವುದರಿಂದ ಭಾರೀ ಅನಾಹುತ ತಪ್ಪಿದೆ. ಕಟ್ಟಡದಲ್ಲಿ 5 ಖಾಯಂ ಸಿಬ್ಬಂದಿ ಹಾಗೂ 2 ಹೊರಗುತ್ತಿಗೆ ನೌಕರರು ಕಾರ್ಯನಿರ್ವಹಿಸುತ್ತಿದ್ದರು. ಶನಿವಾರ ಕಟ್ಟಡ ಅಪಾಯದ ಸ್ಥಿತಿಯಲ್ಲಿದೆ ಎಂದು ಸ್ಥಳೀಯರಾದ ಆದಂ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಪ್ರಮುಖ ದಾಖಲೆಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದರು. ಭಾನುವಾರ ಮಧ್ಯರಾತ್ರಿಯಿಂದ ಕಟ್ಟಡ ಕುಸಿಯಲಾರಂಭಿಸಿ ಬೆಳಗಿನ ಜಾವ ಸಂಪೂರ್ಣ ನೆಲಸಮವಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶನಿವಾರ ನಾನು ಟೀ ಕೊಡೋಕ್ಕೆ ಅಂತ ಹೋದೆ ಆಫೀಸಿಗೆ. ಅವ್ರಿಗೆ ಹೇಳಿದೆ, ಬಿಲ್ಡಿಂಗ್ ಬೀಳುತ್ತೆ ಸರ್, ಆದಷ್ಟು ಬೇಗ ಖಾಲಿ ಮಾಡಿ ಅಂತ ಬಿಟ್ಟು. ಆಮೇಲೆ ಸಾಹೇಬರು ಬಂದೆಲ್ಲ ನೋಡಾದ್ಮೇಲೆ ಬೇಗ ಸಡನ್ನಾಗಿ ಅವ್ರು ಅರ್ಧ ಎಲ್ಲ ಖಾಲಿ ಮಾಡಿದ್ರು. ಆಮೇಲೆ ಮಾರನೇ ದಿವಸ ಬಿದ್ದೋಗಿತ್ತು. ಅಲ್ಲಿ ಎಷ್ಟು ಜನ ಕೆಲಸ ಮಾಡೋರು? ಕೆಲಸ ಒಂದು 7-8 ಜನ ಇದ್ದಾರೆ. ಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರಿಗೆಲ್ಲ ಡ್ಯಾಮೇಜ್ ಆಗುತ್ತೆ. ನೀವೇನಕ್ಕೆ ಹೋಗಿದ್ರಿ ಇಲ್ಲಿಗೆ? ನಾವೇ ಟೀ ಕೊಡೋಕ್ಕಂತ ಹೋಗಿದ್ದೆ. ಟೀ ಕಾಫಿ ತರಿಸ್ತಾ ಇರ್ತಾರಲ್ಲ, ಅದಕ್ಕೆ ಕೊಡೋಕೆ. ಇದು ಯಾವತ್ತಾಗಿರೋದು? ಆಗಿರೋ ಸೋಮವಾರ ನೈಟ್ ಆಗಿದೆ. ನಿಮ್ಮ ಹೆಸರು? ಆದಮ್ಮ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಬಿಡದಿ ಭೂಸ್ವಾಧೀನ ವಿವಾದದ ನಡುವೆ ಬಿಜೆಪಿ ಎನ್ಎಲ್ಸಿ ಸಿ.ಟಿ. ರವಿ ರಾಜ್ಯ ಸರ್ಕಾರ ಮತ್ತು ಸಿಎಂ ಡಿ.ಕೆ.ಶಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರೈತರಿಗೆ ಭೂಮಿ ಎಂಬುದು ಕೇವಲ ಆಸ್ತಿ ಅಥವಾ ವ್ಯವಹಾರವಲ್ಲ, ಬದುಕು, ಸಂಸ್ಕೃತಿ ಹಾಗೂ ಜೀವನಾಡಿ ಎಂದು ಅವರು ಹೇಳಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಭೂಮಿ ವ್ಯವಹಾರವಾಗಿರಬಹುದು, ಆದರೆ ರೈತರೊಂದಿಗೆ ಭೂಮಿಗೆ ಭಾವನಾತ್ಮಕ ಸಂಬಂಧವಿದೆ ಎಂದು ಒತ್ತಿ ಹೇಳಿದ್ದಾರೆ. ರೈತರ ವಿರೋಧದ ನಡುವೆಯೂ ಭೂಸ್ವಾಧೀನಕ್ಕೆ ಮುಂದಾಗುವ ಹಠಮಾರಿ ಧೋರಣೆ ಸರ್ಕಾರಕ್ಕೂ ಹಾಗೂ ಪಕ್ಷಕ್ಕೂ ಒಳಿತಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ರೈತರ ಆಕ್ರೋಶವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅವರ ಭಾವನೆಗಳಿಗೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿದ ಅವರು, ಇಂದಿನ ಪ್ರತಿಭಟನೆ ಮತ್ತಷ್ಟು ಉಗ್ರ ಸ್ವರೂಪ ಪಡೆಯುವ ಮುನ್ನವೇ ಸರ್ಕಾರ ಸಂವಾದದ ಮೂಲಕ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ಪೊರಕೆ ಹಿಡ್ಕೊಂಡಿದ್ದಾರೆ, ನಾಳೆ ಒನಕೆ ಹಿಡ್ಕೋಬಾರ್ದು. ಪೊರಕೆ ಹಿಡ್ಕೊಂಡು ಕೈ ಒನಕೆ ಹಿಡ್ಕೊಳ್ಬಾರ್ದು. ಮುಖ್ಯಮಂತ್ರಿಗಳಿಗೆ ಯಾಕೆ ಹಠ? ನೀವು ಒಂದ್ ಕಡೆ ಹೇಳ್ತೀರಿ ನಾನು ರೈತನ ಮಗ ಅಂತೇಳಿ. ರೈತರಿಗೆ ಭೂಮಿ ಜೊತೆಗಿರೋ ಸಂಬಂಧ ರೀ, ವ್ಯವಹಾರ ಅಲ್ಲ. ರಿಯಲ್ ಎಸ್ಟೇಟ್ ಮಾಡೋರಿಗೆ ವ್ಯವಹಾರ, ರೈತನಿಗಿರೋದು ಅದು ಸಂಬಂಧ, ಅದೊಂದು ಸಂಸ್ಕೃತಿ, ಅದೊಂದು ಬದುಕು. ರೈತನ ಬದುಕಿನ ಜೊತೆಗೆ ಯಾಕೆ ಚೆಲ್ಲಾಟ ಆಡ್ತೀರಿ? ರೈತ ಇವತ್ತು ನಾನು ನೋಡಿದೆ, ಅವರ ಆಕ್ರೋಶವನ್ನ ಹೊರ ಹಾಕ್ತಿದ್ರು. ಈ ಆಕ್ರೋಶದ ಶಾಂಪಲ್ ತೋರಿಸಿದ್ದಾರೆ. ಅದು ಕಟ್ಟೆ ಹೊಡಿಯಕ್ ಬಿಡಬೇಡಿ. ಕಟ್ಟೆ ಹೊಡೆದ್ರೆ ಸರ್ಕಾರ
ಸರ್ಕಾರವೇ ಉಳಿಯಲ್ಲ. ರೈತರ ಆಕ್ರೋಶ ಕಟೆ ಹೊಡೆದ್ರೆ ಯಾವ ಸರ್ಕಾರನೂ ಉಳಿಯಲ್ಲ. ಇಷ್ಟಾದ್ಮೇಲೂ ಕೂಡ ರೈತರ ಬದುಕಿನ ಸಮಾಧಿ ಮೇಲೆ ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅನ್ನುವಂತ ಹಠ ಯಾಕೆ ಹಠ? ನಿಮಗೆ ರಿಯಲ್ ಎಸ್ಟೇಟ್ ಇರ್ಬೋದು, ಆದ್ರೆ ರೈತರಿಗೆ ಅದು ರಿಯಲ್ ಎಸ್ಟೇಟ್ ವ್ಯವಹಾರ ಅಲ್ಲ. ಅವರಿಗೆ ಅದೊಂದು ಜೀವನ ಸಂಸ್ಕೃತಿ, ಒಂದು ಬದುಕು, ಭೂಮಿ ಜೊತೆಗೆ ಇರೋದೊಂದು ಸಂಬಂಧ. ಹಾಗಾಗಿ ಮುಖ್ಯಮಂತ್ರಿಗಳೇ ಹಠಮಾರಿ ಧೋರಣೆ ಬಿಡಿ. ರೈತರ ವಿರೋಧಗಳ ನಡುವೆನೂ ಅವರ ಜಮೀನನ್ನ ವಶಕ್ಕೆ ತಗೊಳ್ಬೇಕು ಅನ್ನುವಂತ ಹಠಮಾರಿ ಧೋರಣೆ ನಿಮ್ಮ ರಾಜಕೀಯಕ್ಕೂ ಒಳ್ಳೇದಲ್ಲ, ನಿಮ್ಮ ಪಾರ್ಟಿಗೂ ಒಳ್ಳೇದಲ್ಲ. ಅದನ್ನ ಬಿಡಿ. ಅದನ್ನ ಬಿಟ್ಟು ಅವರ ಆಕ್ರೋಶದ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಪೊರಕೆ ಹಿಡ್ಕೊಂಡಿದ್ದಾರೆ, ನಾಳೆ ಒನಕೆ ಹಿಡ್ಕೋಬಾರದು. ಪೊರಕೆ ಹಿಡ್ಕೊಂಡು ಕೈ ಒನಕೆ ಹಿಡ್ಕೊಳ್ಬಾರ್ದು. ಇವತ್ತು ಪೊರಕೆ ಹಿಡ್ಕೊಳ್ಳೋತಿಗೆ ಪೊರಕೆ ಸೇವೆ ಆಗಿದೆ. ಒನಕೆ ಹಿಡ್ಕೊಂಡ್ರೆ ಏನಾಗ್ಬೋದು? ಒನಕೆ ಹಿಡ್ಕೊಂಡ್ರೆ ಒಬ್ಬವ ಹೈದರಾಲಿ ಸೈನಿಕರಿಗೆ ಏನ್ ಮಾಡಿದ್ರು ಅಂತ ಗೊತ್ತಿದೆಯಲ್ಲ, ಅದು ಆಗ್ಬೋದು. ಅದು ಆಗಬಾರ್ದು ಅಂತಿದ್ರೆ ಹಠಮಾರಿ ಧೋರಣೆ ಬಿಟ್ಟು ರೈತರ ಭಾವನೆಗೆ ಸ್ಪಂದಿಸಿ ಅಂತ ಹೇಳಿ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ. ಚಿಕ್ಕಮಗಳೂರಿನಲ್ಲಿ ಬಡವರ ದಾಖಲೆಗಳನ್ನು ದುರುಪಯೋಗಪಡಿಸಿಕೊಂಡು ಸಾವಿರಾರು ಬ್ಯಾಂಕ್ ಖಾತೆಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು, ಪ್ರಕರಣ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸಿ.ಟಿ. ರವಿ ಪ್ರತಿಕ್ರಿಯಿಸಿ, ಪ್ರಕರಣಕ್ಕೆ ಅಂತಾರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಜಾಲದ ಸಂಪರ್ಕ ಇರುವ ಸಾಧ್ಯತೆಯನ್ನು ತಳ್ಳಿಹಾಕಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ಹೀಗಾಗಿ ಪ್ರಕರಣದ ಸಮಗ್ರ ತನಿಖೆಯನ್ನು ಸಿಬಿಐ ಹಾಗೂ ಜಾರಿ ನಿರ್ದೇಶನಾಲಯಕ್ಕೆ ವಹಿಸಿ ನಿಜವಾದ ಸೂತ್ರಧಾರರನ್ನು ಪತ್ತೆಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ತಪ್ಪಿತಸ್ಥರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬಡವರ ಹೆಸರಿನಲ್ಲಿ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ, ಆಕ್ಸಿಸ್ ಬ್ಯಾಂಕ್ನಲ್ಲಿ, ಕೋಟಕ್ ಮಹೇಂದ್ರ ಬ್ಯಾಂಕ್ನಲ್ಲಿ, HDFC ಬ್ಯಾಂಕು, IDFC ಬ್ಯಾಂಕು, SBI, RBL ಬ್ಯಾಂಕ್, ICICI ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಹೀಗೆ ವಿವಿಧ ಬ್ಯಾಂಕ್ಗಳಲ್ಲಿ ಬಡವರ ಆಧಾರ್ ಕಾರ್ಡ್ ಪಡೆದು ನಿಮಗೆ ಸರ್ಕಾರದಿಂದ ಹಣ ಬರುತ್ತೆ, ನಿಮಗೆ ಮೋದಿ ದುಡ್ಡು ಬರುತ್ತೆ ಅಂತ ಹೇಳಿ ಅವ್ರದ್ದೇ ಸಿಮ್ ಕಾರ್ಡ್ ಕೊಟ್ಟು ಬ್ಯಾಂಕ್ ಖಾತೆ ತೆರೆದು ಲಕ್ಷಾಂತರ ರೂಪಾಯಿಗಳ, ಕೆಲವು ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ವಹಿವಾಟನ್ನ ಖಾತೆದಾರರಿಗೆ ಗೊತ್ತಿಲ್ಲದಂತೆ ನಡೆಸಿರುವ ಮಾಹಿತಿ ಲಭ್ಯ ಆಗಿದೆ. ಇತರ ಸಾವಿರಾರು ಜನರ ಹೆಸರಿನಲ್ಲಿ ಖಾತೆ ತೆರೆದಿದ್ದಾರೆ. ಎಲ್ಲದಕ್ಕೂ ಸಿಮ್ ಕಾರ್ಡ್ ಅನ್ನ ಅವರೇ ಪರ್ಚೇಸ್ ಮಾಡಿ ಅವರೇ ಇಟ್ಕೊಂಡಿದ್ದಾರೆ. ಬ್ಯಾಂಕ್ ಪಾಸ್ಬುಕ್ ಕೂಡ ಅವರೇ ಇಟ್ಕೊಂಡಿದ್ದಾರೆ. ATM ಕಾರ್ಡ್ ಅನ್ನು ಕೂಡ ಅವರೇ ಇಟ್ಕೊಂಡಿದ್ದಾರೆ. ಅಮಾಯಕರು ತಮಗೆ ಸಿಗಬಹುದಾದ ಅಲ್ಪ ಹಣದ ಆಸೆಗೆ ಕೆಲವು ಬ್ರೋಕರ್ಗಳು ಅವರನ್ನ ಮನವೊಲಿಸಿದ ಕಾರಣಕ್ಕೆ ಅವರು ತಮ್ಮ ಆಧಾರ್ ಕಾರ್ಡ್ ಅನ್ನ ಮತ್ತು ಕೆಲವರು ಪಾನ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಇವರ ಹೆಸರಿನಲ್ಲಿ ಚಲಾವಣೆಯಾದ ಹಣದ ಮೂಲ ಯಾವುದು? ಇದರ ಸಮಗ್ರ ತನಿಖೆ ಆಗಬೇಕು. ಯಾತಕ್ಕಾಗಿ ಬಡವರ ಖಾತೆಗೆ ಹಣ ಹಾಕಿ ಹಣ ತೆಗೆದಿದ್ದಾರೆ ಮತ್ತು ಎಲ್ಲ ಕಡೆಯಲ್ಲೂ ಬಡವರನ್ನೇ ಯಾಕೆ, ಅದು ಪೌರ ಕಾರ್ಮಿಕರು, ಮನೆಗೆಲಸದವರು, ಕಾರ್ಪೆಂಟರ್ಸು, ಕೂಲಿ ಮಾಡೋರು, ಹೆಚ್ಚಿನ ಭಾಗ ಅವಿದ್ಯಾವಂತರು, ಇವರನ್ನೇ ಯಾಕೆ ಬಳಕೆ ಮಾಡಿಕೊಂಡಿದ್ದಾರೆ? ಇದರ ಸಮಗ್ರ ತನಿಖೆ ಆಗಬೇಕು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಬೆಂಬಲ ವ್ಯಕ್ತಪಡಿಸಿದ್ದು, ರೈತರ ಮೇಲಿನ ಎಫ್ಐಆರ್ಗಳನ್ನು ತಕ್ಷಣ ಹಿಂಪಡೆಯುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ರೈತರನ್ನು ಬಂಧಿಸಿದರೆ ಹಾಲು ಕರೆಯುವವರು ಯಾರು ಎಂದು ಪ್ರಶ್ನಿಸಿರುವ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ಹಲವು ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ. ಸರ್ಕಾರ 4 ರಿಂದ 5 ದಿನಗಳೊಳಗೆ ಯೋಜನೆ ಮರುಪರಿಶೀಲಿಸಿ ರೈತರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ವಿಧಾನಸೌಧದ ಆವರಣದಲ್ಲಿರುವ ಮಹಾತ್ಮ ಗಾಂಧೀಜಿ ಪ್ರತಿಮೆ ಎದುರು ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ.
7 ದಶಕಗಳ ಸಾರ್ವಜನಿಕ ಜೀವನದಲ್ಲಿ ಸದಾ ರೈತರ ಪರವಾಗಿ ನಿಂತಿರುವುದಾಗಿ ಹೇಳಿರುವ ದೇವೇಗೌಡ, ರೈತರ ಬದುಕು ಮತ್ತು ಭೂಮಿಯ ಹಕ್ಕುಗಳನ್ನು ಕಾಪಾಡುವುದು ಸರ್ಕಾರದ ಜವಾಬ್ದಾರಿ ಎಂದು ಒತ್ತಾಯಿಸಿದ್ದಾರೆ. ಹುಣಸೂರು ಶಾಸಕ ಜಿಡಿ ಹರೀಶ್ ಗೌಡ ಅವರ ಪತ್ನಿ ವರ್ಷಾ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಕಾಮೆಂಟ್ ಮಾಡಿದ್ದ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಪ್ರಕರಣದ ತನಿಖೆ ನಡೆಸಿದ ಮೈಸೂರು ಸೈಬರ್ ಪೊಲೀಸರು ಮೈಸೂರಿನ ಜೂನಿಯರ್ ಟೋಸ್ ಪ್ರೀ ಸ್ಕೂಲ್ನ ಮಾಲೀಕ ವಿಶ್ವೇಶ್ವರಯ್ಯ ಬಿನ್ ಮುದ್ದಯ್ಯ ಎಂಬಾತನನ್ನು ಆರೋಪಿಯಾಗಿ ಗುರುತಿಸಿದ್ದಾರೆ. ಆರೋಪಿ ಶಾಸಕ ಜಿಟಿ ದೇವೇಗೌಡ ಅವರ ಅಳಿಯ ಎನ್ನಲಾಗಿದೆ. ಫೇಕ್ ಸಾಮಾಜಿಕ ಜಾಲತಾಣ ಖಾತೆಯ ಮೂಲಕ ಅವಹೇಳನಕಾರಿ ಕಾಮೆಂಟ್ ಮಾಡಿರುವ ಆರೋಪ ಕೇಳಿಬಂದಿದ್ದು, ವರ್ಷಾ ಗೌಡ ನೀಡಿದ ದೂರಿನ ಮೇರೆಗೆ ಪೊಲೀಸರು ತನಿಖೆ ನಡೆಸಿದ್ದರು. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು ಬಹಿರಂಗವಾಗಿರುವ ಕುರಿತು ವ್ಯಾಪಕ ಚರ್ಚೆ ನಡೆಯುತ್ತಿದೆ. ಅದೇ ಏನು ಇತ್ತೀಚೆಗೆ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾನು ಪೋಸ್ಟ್ ಹಾಕಿದ್ದೆ, ಅದಕ್ಕೊಬ್ಬರು DK ಗೌಡ 8456 ಅನ್ನೋ ಒಂದು ಫೇಕ್, ಅಂದರೆ ನಂಗೆ ಗೊತ್ತಿರಲಿಲ್ಲ ಅದು ಫೇಕ್ ಅಂತ ಅನ್ನೋ ಒಂದು ಪ್ರೊಫೈಲಿಂದ ನನಗೆ ತುಂಬ ಕೆಟ್ಟದಾಗಿ ಕಾಮೆಂಟ್ ಬಂದಿತ್ತು. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿದ್ದೆ. ID-ಯಿಂದ ಯಾವ ಒಂದು ಇದರಿಂದ ನನಗೆ ಆ ಕಮೆಂಟ್ ಬಂದಿದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಆ ವ್ಯಕ್ತಿ ಅಕೌಂಟ್ ಅಲ್ಲ, ಅದು ಇನ್ನೊಬ್ಬರು ವ್ಯಕ್ತಿ ಆ ಹೆಸರಲ್ಲಿ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನಮಗೆ ಕಮೆಂಟ್ ಮಾಡಿರೋದು. ಅದೇ ಅವರು ಯಾರು ಆ ವ್ಯಕ್ತಿ ಅಂತ ನನಗೆ ಡಿಸ್ಕ್ಲೋಸ್ ಮಾಡಿದ್ರು ಇವತ್ತು. ಅಂದರೆ ಯಾವ ಅಕೌಂಟಿಂದ ಯಾವ ಮೊಬೈಲ್ ನಂಬರ್ ಏನು ಯೂಸ್ ಮಾಡ್ತಾರೆ ಸಿಮ್ಮು ಯಾವುದು ಅಂತ ನನಗಿವತ್ತು ಗೊತ್ತಾಗಿದೆ ಸರ್. ಅದೇ FIR ಆಗಿದೆ. ಈಗ ಫರ್ದರು ಆ ವ್ಯಕ್ತಿನ ಈಗ ತನಿಖೆಗೆ ಕರೆಸ್ತಾರಂತೆ ಸರ್. ವಿಶ್ವೇಶ್ವರಯ್ಯ ಸನ್ ಆಫ್ ಮುದ್ದಯ್ಯ ಅಂತ. ಅವ್ರಿಗೆ ಇದು ಟ್ರೇಸ್ ಆಗಿರೋದು ವಿಲ್ಸನ್ ಗಾರ್ಡನ್, ಬೆಂಗಳೂರಿಂದ ವಿಲ್ಸನ್ ಗಾರ್ಡನ್ ಅಂತ ಏರಿಯಾ ಇದೆ ಅಂತೆ, ಅಲ್ಲಿ ಇದು ಟ್ರೇಸ್ ಆಗಿರೋದು ಈ ವ್ಯಕ್ತಿದು. ಬೆಂಗಳೂರು ವಿಲ್ಸನ್ ಗಾರ್ಡನ್ನು ಇವತ್ತು ನೋಟಿಸು ಕಳಿಸಿದ್ದಾರೆ ಪೊಲೀಸರು, ಅವ್ರ ಮನೆಗೆ ಇಸ್ಕೊಂಡಿದ್ದಾರಂತೆ ಸೈನ್ ಮಾಡಿ. ಇನ್ನು 3 ಡೇಸಲ್ಲಿ ಅವರು ತನಿಖೆಗೆ ಬರಬೇಕಂತೆ ಪೊಲೀಸ್ ಸ್ಟೇಷನ್ಗೆ. ಸೊ ತನಿಖೆ ಮಾಡಿದ್ಮೇಲೆ ಫರ್ದರ್ ಪ್ರಾಸೆಸ್ಸು ಪೊಲೀಸ್ ಇಲಾಖೆಯಿಂದ ಕಂಟಿನ್ಯೂ ಆಗುತ್ತೆ. ಜೀವನದಲ್ಲಿ ಇರ್ತಕ್ಕಂಥ ಯಾರಿಗೆ ಇರ್ಬೋದು, ನಿಮ್ಗೆ ಹಕ್ಕಿದೆ, ಪ್ರಶ್ನೆ ಮಾಡಿ. ನಿಂದಿಸ್ತಕ್ಕಂಥ ಹಕ್ಕನ್ನು ಯಾರು ಕೊಟ್ಟಿದ್ದಾರೆ ನಿಮಗೆ? ಯಾರೂ ಕೊಟ್ಟಿಲ್ಲ. ನಾನು ಅದಕ್ಕೆ ಈ ವಿಚಾರದಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಗೌರವಯುತವಾದಂಥ ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಯಾರೂ ಸಹ ದಯಮಾಡಿ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಅವಹೇಳನಕಾರಿಯಾಗಿ ನಿಂದಿಸ್ತಕ್ಕಂಥ ಕೆಲಸವನ್ನು ಯಾರೂ ಸಹ ಮಾಡಬೇಡಿ ಅಂತಕ್ಕಂಥ ಹೃದಯಪೂರ್ವಕ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಈಗ ನಾನು ಹೇಳ್ತಾ ಇಲ್ವಾ, ಇಲ್ಲಿ ಮನೆ ಹೊರಗಡೆ ಬೇರೆ ವಿಚಾರ ಪ್ರಶ್ನೆನೇ ಇಲ್ಲ ಇದರಲ್ಲಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಾನೇ ಆದರೂ ಅಷ್ಟೇ, ನಾನೇ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ ಕೆಟ್ಟದಾಗಿ ನಡ್ಕೊಳ್ಳೋದಾಗಲಿ ನನಗೂ ಶಿಕ್ಷೆ ಆಗಬೇಕು. ನಾನೇ ಇದ್ದರೂ ಸಹ, ನಾನೇ ಆ ಜಾಗದಲ್ಲಿದ್ದರೂ ನನಗೂ ಶಿಕ್ಷೆ ಆಗಬೇಕು. ನಾನೇನು ಹೊರತಾಗಿಲ್ಲ, ನಾನು ಸಹ ಅದಕ್ಕೆ ಅದರೊಳಗೆ ಇದ್ದೀನಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಜಯಚಾಮರಾಜ ಒಡೆಯರ್ ಪ್ರತಿಮೆ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ, ದಸರಾಕ್ಕೆ ಮಾತ್ರ ಸ್ವಚ್ಛತೆ. ಉಳಿದ ದಿನಗಳಲ್ಲಿ ದುಸ್ಥಿತಿಯಲ್ಲಿ ಮಹಾರಾಜರ ಪ್ರತಿಮೆ, ಪಾಲಿಕೆ ವಿರುದ್ಧ ಆರೋಪ. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡುವಂತೆ ಸಿಎಂ ಡಿಕೆಶಿಗೆ ಪತ್ರ ಬರೆದು ಡೆಡ್ ಲೈನ್ ನೀಡಿದ ಮಾಜಿ ಪ್ರಧಾನಿ, 6 ಬೇಡಿಕೆಗಳನ್ನು ಇಟ್ಟು ಸ್ಪಂದಿಸದಿದ್ದರೆ ಸತ್ಯಾಗ್ರಹದ ಎಚ್ಚರಿಕೆ ನೀಡಿದ HDD. ಹುಣಸೂರು ಶಾಸಕ ಹರೀಶ್ ಗೌಡ ಪತ್ನಿಗೆ ಸ್ವಂತ ಭಾವನಿಂದಲೇ ಕೆಟ್ಟ ಕಮೆಂಟ್, ಫೇಕ್ ಅಕೌಂಟ್ನಿಂದ ಕಾಮೆಂಟ್, ಆರೋಪಿ ವಿಶ್ವೇಶ್ವರಯ್ಯ ಶಾಸಕ GTD ಅಳಿಯ, ಮನೆಯೊಳಗಿನ ಜಗಳ ಮೀಡಿಯಾ ಮುಂದೆ ಬಟ್ಟ ಬಯಲು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.